ಸ್ಪೆಷಾಲಿಟಿ ಆಸ್ಪತ್ರೆ 3 ವರ್ಷದಿಂದ ಕೇಳ್ತಾ ಇದ್ದೀನಿ, ಮಾಡಿಲ್ಲ ಸಿಎಂ. ಈ ಮಾರ್ಚಲ್ಲಿ ಮಾಡದೇ ಇದ್ರೆ ನಾನು ಜನಸೇವೆಗೆ ಲಾಯಕ್ಕಲ್ಲ ಅಂತ ರಾಜಕೀಯ ಬಿಡ್ತೀನಿ ಅಂತ ಸತೀಶ್ ಸೈಲ್ ಹೇಳಿದ್ದಾರೆ. ಬಹಳ ಒಳ್ಳೆ ಕೆಲಸ ಮಾಡಿದ್ದೀರಿ ನಿಮ್ಮ ಜೀವನದಲ್ಲಿ. ಬಹುಶಃ ನೀವು ದುಡ್ಡು ಮಾಡೋದನ್ನ ಬಿಟ್ಟು ಇನ್ಯಾವುದಾದ್ರು ಒಂದು ಒಳ್ಳೆ ಕೆಲಸ ಜನಕ್ಕೆ ಮಾಡ್ತಿದ್ದಾರೆ, ವೈಯಕ್ತಿಕವಾಗಿ ದುಡ್ಡಿಂದು. ಅದನ್ನು ತುಂಬಾ ಶ್ರೀಮಂತರು ಅವರು, ಚೆನ್ನಾಗಿ ದುಡ್ಡು ಮಾಡಿದ್ದಾರೆ ಅವರು. ಏನೋ ಕನಿ ಗಣಿ ಗಿಣಿ ಈ ಥರ ಏನೇನೋ ಮಾಡಿದ್ದಾರೆ ಅಲ್ವಾ. ಅದು ಬಿಟ್ಟು ಜನರಿಗೊಂದು ಒಳ್ಳೆ, ಇದು ಬಹಳ ಒಳ್ಳೆ ಕೆಲಸ. ಆ ಕಾರವಾರ ಅನ್ನೋದು ಯಾಕಂಗೆ ನೆಗ್ಲೆಕ್ಟ್ ಮಾಡ್ತಿರೋ? ಕಾರವಾರ ಕೋಮುಟ ಎಲ್ಲರೂ ಒಂದು ಕಡೆ ಮಧ್ಯದಲ್ಲಿ ಒಂದು ತನ್ನಿ, ಅದನ್ನು ಕೋಮುಟಾನೋ ಅಂಕೋಲಾನೋ ಎಲ್ಲೋ ಒಂದು ಮಧ್ಯದಲ್ಲಿ ಒಂದು ತನ್ನಿ, ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲನ್ನು ಆ ಭಾಗದಲ್ಲಿ ಇಲ್ಲ. ಭಟ್ಕಳ ದಾಟಿದ್ರೆ ಏನೂ ಇಲ್ಲ. ಎಲ್ಲ ಯೋಜನೆಗಳನ್ನು ಮಾತ್ರ ತಗೊಂಡೋಗಿ ಅಮರು ಬಿಡ್ತೀರಿ ಅವ್ರ ಮೇಲೆ. ಪಾಪ ಯಾವ ಯೋಜನೆ ಬಂದರೂ ಅಮರು ಅವ್ರ ಮೇಲೆ ಅಂತ ತಗೊಂಡೋಗಿ, ಅದಕ್ಕೆ ಶಕ್ತಿ ಇದೆಯೋ ಇಲ್ವೋ ತಡ್ಕೊಳಕ್ಕೆ ಏನು ಕೇಳಲ್ಲ ಯಾವನು. ಮೂಲೆಯಲ್ಲಿ ಕೂತಿದ್ದಾರೆ ಅಂದ್ಬಿಟ್ಟು ಯಾವನು ದೇಶಪಾಂಡೆ ಇಷ್ಟು ಮಾತಾಡ್ತಾರಲ್ಲ, ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ರೋಡ್ಸ್ ನಿಮ್ದು ಬಂದು ನೋಡ್ಬೇಕಾ ಏನ್ರಿ? ಆ ಏರಿಯಾನ ಅವರು ಸುಮ್ಮನೆ ಇರ್ತಾರೆ ಪಾಪ ಅಂದ್ಬಿಟ್ಟು. ಆ ಜನ ಅವ್ರಿಗಿರೋದು ಒಂದೇ, ಅದು ಲಡಕಾಸಿ ರೋಡ್. ಅದು ಮಂಗಳೂರಿಂದ ಕೇರಳದಿಂದ ಹೋಗ್ತಾ ಇರೋ ನ್ಯಾಷನಲ್ ಹೈವೇ, ಯಾವುದೋ ಅಂಧ ಕಾಲತ್ತಲ್ಲ ಮಾಡಿರೋದು, ಅದು ಎಲ್ಲ ಕಡೆ ಕೊರ್ಕೊಂಡು ಹೋಗ್ಬಿಟ್ಟಿದೆ. ಇನ್ನೂ ಆ ಜನ ಸುಮ್ಮನಿದಾರಲ್ಲ. ಸತೀಶ್ ಸೈಲ್ ಸರಿಗಿದೆ ನೀವು ಮಾಡ್ತಿರೋದು. ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ನಾಚಿಕೆ ಅಂತಿದ್ರೆ ಮಾಡ್ಕೊಡ್ತಾರೆ, ಮಾಡ್ಕೊಡದೆ ಇದ್ರೆ ರಾಜಕೀಯ ಬಿಡಬೇಡಿ. ಎಲ್ಲಿವರೆಗೆ ಹೋರಾಟ ಅನ್ಬಿಟ್ಟು ಕೂತ್ಕೊಂಬಿಡಿ ಹೇಳ್ತೀನಿ. ಹಕ್ಕಿಗಾಗಿ ಹೋರಾಟ ಕೂತ್ಕೊಳ್ಳಿ. ರಾಜೀನಾಮೆ ಕೊಟ್ರೆ ಕಳ್ಳರೆಲ್ಲ ಮರ್ತು ಬಿಡ್ತಾರೆ ನಿಮ್ಮನ್ನ. ಮೇಲೆ ಅವ್ರಿಗೂ ಅದೇ ಬೇಕು. ಮಾಡಬೇಡಿ ಹಂಗೆ. ಕಾರವಾರದಲ್ಲಿ